ಆದ್ರೂ ಇದು ವೆದರ್ ಅಲ್ಟಿ ಗೈಸ್, ನನ್ನ ಕೈಯೆಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ಇಬ್ಬಿಬ್ರು ಒಂದೊಂದ್ ಕಡೆ ಓಡ್ತಾ ಇದ್ ಚಪ್ಪಲಿ ಕೈಲಿ ಇಟ್ಕೊಂಡು ಕಂಟೆಂಟ್ ಗೈಸ್, ಒಳ್ಳೆ ಕಂಟೆಂಟ್. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಗುಣ ಕೇವ್ಸ್ ಅಲ್ಲಿ ಹೋಗ್ತಾ ಇದೀವಿ. ನೋಡಿ ಗೈಸ್ ಹೆಂಗಿದೆ ಜಾಗ ಅಂದ್ರೆ, ಇದು ಮಂಗ ನೋಡು. ಒಂದ್ಸತಿ ಬೈಕ್ ಹಾಕ ನೀವಂತ ಅವಾಗ ಕಾರ್ ಓಡ್ಸಕ್ ಕೊಡ್ಕೊಂಡಿದ್ವಿ, ಎಷ್ಟ್ ಬೇಕೋ ಓಡ್ಸ್ಕೊಂಡ್ ಬಂದ್ಬಿಡು. ಏ ರಾಡೇ ಇಲ್ಲ ಗುರು ಇಲ್ಲಿ. ವಾಟ್ಸ್ ಅಪ್ ಫಾರ್ಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಅಲ್ಲಿ ನಾವು ತುಂಬಾ ಚೆನ್ನಾಗಿರೋ ಪ್ಲೇಸಸ್ ಗಳು ಹೋಗ್ತಾ ಇದೀವಿ. ಆಲ್ರೆಡಿ ಬಾಯ್ಸ್ ಎಲ್ಲ ಟಿಫನ್ ಮಾಡ್ತಾ ಇದಾರೆ, ನನಗೆ ಬಿಟ್ಬಿಟ್ಟು. ನಾನ್ ಮಾಡ್ತೀವಿ ಇವಾಗ. ನಾನೇ ಗೈಸ್, ನಾನು ಲಾಸ್ಟ್ ಸ್ನಾನ ಮಾಡಿ ಆರಾಮಾಗಿ ರೆಡಿಯಾಗಿ ನಿಂತಿರೋದಿರಲ್ಲ. ಪಾಪ ಬೆಳಬೆಳಗ್ಗೆನೆ ಎದ್ದಿ ಸ್ನಾನ ಮಾಡಿ, ಅವನು 6 ಗಂಟೆಗೆ ಎದ್ಬಿಟ್ಟು ಅವನು ಹಂಗಲ್ಲ 6 ಗಂಟೆಗೆ ಸ್ನಾನ ಮಾಡೋನು. ನಾನು ಯಾವ ಅಷ್ಟು ಬೆಳಗ್ಗೆ ಚಳಿಲಿ ಹೆಂಗ್ ಸ್ನಾನ ಮಾಡ್ತಾರ. ಬಿಸಿ ಇದೆ ಟಿಫನ್, ಇವರೇ ತಂದ್ಕೊಟ್ಟಿದ್ದಾರೆ ರೂಮ್ ಅವರು. ಸೊ ಇವಾಗ ಟಿಫನ್ ಮಾಡಿ ಹೊರಡದೆ. ನಮ್ಮ ನಿರಂತ್ ಇಲ್ಲಿ ರೆಡಿ ಆಗ್ತಿದ್ದಾನೆ. ಗುಡ್ ಮಾರ್ನಿಂಗ್. ಇವತ್ತು ಅದೇ ಇವಾಗ ಫುಲ್ ಇವಾಗ ಮಜಾ ಮಾಡೋ ಬೈಬಲ್ ಇದ್ದೀವಿ. ರೂಮ್ ನೋಡಿ ಫುಲ್ ಚಿತ್ತಾಲ್ ಪತ್ತಾಲ್ ಮಾಡ್ಬಿಟ್ಟಿದ್ವಿ. ಆ ಕಡೆ ಈ ಕಡೆ ರೂಮ್ ಅಂತೂ, ಹುಡುಗರು ರೂಮ್ ಆಗಿದ್ರೆ ಹೆಂಗೆ ಆಗೋದು ಇಲ್ಲಿ. ಸೊ ಬನ್ನಿ ಗೈಸ್, ಬೇಗ ಟಿಫನ್ ಮಾಡ್ಬಿಡೋಣ. ಒಂದ್ ರೌಂಡ್ ಎಲ್ಲಾರ್ದು ತಿಂದಾಯ್ತು, ಮತ್ತೆ ಇನ್ನೊಂದ್ ರೌಂಡ್ ದೋಸೆ ತರಿಸ್ತಿದೀವಿ. ಈ ಸಕಲಾಗಿತ್ತಲ್ಲ ಟೇಸ್ಟ್. ಯಾರೋ ಎಲ್ರು ಹೇಳ್ತಿದ್ರಪ್ಪ ಚೆನ್ನಾಗಿರಲ್ಲ ಇಲ್ಲಿ. ಪರವಾಗಿಲ್ಲ, ಚೆನ್ನಾಗಿದೆ ಅಪ್ಪ, ನಮ್ಗೆ ಸಿಕ್ಕಿದ್ರೆ. ನೀನ್ ತಿಂದ ಹೆಂಗ ಅನ್ಸ್ತಾನ ನಿನ್ಗೆ? ಸೂಪರ್. ಆದ್ರೂ ಇದು ವೆದರ್ ಯಪ್ಪ ಅಲ್ಟಿ ಗೈಸ್, ನನ್ನ ಕೈಯೆಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ನೋಡಿಲ್ಲ ಹೆಂಗಾಗ್ಬಿಟ್ಟಿದೆ ಇಲ್ಲೆಲ್ಲ. ಕಾಣಿಸ್ತಿಲ್ವೋ? ವಾಹ್, ವೆದರು ನೋಡಿ ಹೆಂಗಿದೆ. ವಾಹ್, ಯಾವಾಗ್ಲೂ ಹಂಗೆ ಗೈಸ್, ಇದು ಯಾವಾಗ್ಲೂ ಹಂಗೆ. ಈ ಟೈಮು ಆ ಟೈಮು ಅಂತ ಏನಿಲ್ಲ, ಬೆಳಗ್ಗೆಯಿಂದ ರಾತ್ರಿವರೆಗೂ ಹಂಗೇ ಫಾಗ್ ಇರುತ್ತೆ. ಮಳೆ ಬೀಳ್ತಾ ಇರುತ್ತೆ ಒಂದು ಸ್ವಲ್ಪ. ನೋಡೋಕ್ಕೆ ಖುಷಿ ಆಗುತ್ತೆ ಅದೆಲ್ಲ. ಇವಾಗ ನೋಡೋಣ. ಇವಾಗ ಟಿಫನ್ ಎಲ್ಲ ಮಾಡಾಯ್ತು, ತುಂಬಾ ಚೆನ್ನಾಗಿತ್ತು ಟಿಫನ್, ನಂಗೆ ಸಖತ್ ಇಷ್ಟ ಆಯ್ತು. ಇವಾಗ ಎಲ್ಲರೂ ಓಡ್ತಾ ಇದೀವಿ ನೋಡಿ. ಮತ್ತೆ ಫುಲ್ ಜೋರ್ ಮಳೆ ಸ್ಟಾರ್ಟ್ ಆಯ್ತು. ಇಲ್ಲಿ ವೆದರ್ ನೋಡಿ ಗೈಸ್ ಹೆಂಗಿದೆ. ಹೆಂಗ್ ಅನ್ಸ್ತಿದೆ ನಿಮ್ಗೆ ವೆದರ್ ಎಲ್ಲ ನೋಡಿದ್ವಿ? ಸಾಕಾಗೋಗಿದ್ಯಾ? ಸ್ವರ್ಗ ಹಾಕೋಣ ಇದು. ಬೆಂಗಳೂರಲ್ಲಿ ನೋಡಕ್ ಆಗುತ್ತಾ? ಹೆಂಗ್ ಅನ್ಸಿದೆ ಅಂದ್ರೆ ಇಲ್ಲಿ ನಾವ್ ಯಾವಾಗ ಇರಕ್ಕಾಗಲ್ಲ, ಬಂದ್ ಹೋಗೋದಾದ್ರೆ ಚೆನ್ನಾಗಿರ್ತದೆ ಅಷ್ಟೇ. ಯಪ್ಪ, ಬಟ್ ಆದ್ರೂ ಒಳ್ಳೆ ಚಳಿ. ನಾವು ಇಲ್ಲಿ ಫುಲ್ ಹೀಟರ್ ಹಾಕೊಂಡ್ ಕೂತಿದೀವಿ, ಅದು ಚಳಿ ಆಗ್ತಾ ಇದೆ. ಹೌದಾ ಅಲ್ವಾ? ನಿನ್ನೆ ರಾತ್ರಿ ಇಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲಾರು, ನಾವು ಫ್ರೆಂಡ್ಸ್ ಎಲ್ಲ. ಹೀಟರೇ ಬರುವಾಗ ಜೋರ್ ಮಳೆ. ಇಬ್ಬಿಬ್ರು ಒಂದೊಂದ್ ಕಡೆ ಓಡ್ತಾ ಇದ್ ಚಪ್ಪಲಿ ಕೈಲಿ ಇಟ್ಕೊಂಡು. ನೈಟ್ ಗೈಸ್ ಅದು ಬಂದಿದ್ದು, ಅದು ಲಾರಿ ಟ್ರಕ್ ಎಲ್ಲ ಬರ್ತವೆ. ಹೆಂಗ್ ಇದ್ದಿತ್ತು ಹೇಳು, ಸೈಡಲ್ಲೇ ಬರ್ತಾರೋ. ಕೊಡ್ತಾರಕ್ ಹೋಗಿದಾರೆ ಇವಾಗ. ಏನೋ ಅದೇನೋ ಹಂಗ್ ದುಡ್ಡು ಬಿಸ್ತಾನೆ. ಸೌಕಾರ ನೋಡಿ ಸೌಕಾರ ಗಟ್ಟೆ ದುಡ್ಡು ಇಲ್ಲ. ಈ ಟ್ರಿಪ್ಪರ್ ದುಡ್ಡೆಲ್ಲ ಜೋಬಲ್ ಹಾಕೊಂಡು ಹೋಗೋಣ ಅಣ್ಣ. ಎಷ್ಟು ಅಂತ ಇದೀಕ್ಷ ಎಷ್ಟ? ಬಿಡು. ಸೊ ಗೈಸ್ ಅದೇ ನಾರ್ಮಲ್ ಟೋಪಿ ತಗೊಂಡಿದೀನಿ, ಯಾಕೆಂದ್ರೆ ಫುಲ್ ಚಳಿ ಈಚ್ ಕಡೆ. ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿ ಎಲ್ಲ ಓಡಾಡ್ಬೋದು. ಮತ್ತೆ ಅದೆಲ್ಲರೂ ಇದೊಂದು ಏನಂದ್ರೆ ರೈನ್ ಕೋಟ್ ತಗೊಂಡಿದ್ದಾರೆ. ಇಲ್ಲಿ ನೋಡಿ ವೆದರ್ ನೋಡಿ ಹೆಂಗಿದೆ. ಯಾಕೋ ನಗ್ದೆ ಅನ್ಕೊಂಡೆ ಅಂದಲ್ಲ. ಇದೇನೇ ಇದು ಹಾಸ್ಪಿಟ್ಲು. ಇವಾಗ ಒಂದು ಫಾಲ್ಸ್ ಹತ್ರ ಹೋಗ್ತಿದೆ. ಫಾಲ್ಸ್ ಹೆಸರೇನು? ಓಕೆ. ಸೊ ಆ ಫಾಲ್ಸ್ಗೆ ಹೋಗ್ತಾ ಇದೀವಿ. ಫಸ್ಟ್ ಫ್ಯೂಲ್ ಇಲ್ಲ, ಫುಲ್ ಟ್ಯಾಂಕ್ ಇನ್ನೊಂದ್ಸತಿ ಫ್ಯೂಲ್ ಹಾಕ್ಸ್ಬಿಟ್ಟು ಹೋಗೋಣ. ಸೊ ಗೈಸ್, ಇನ್ನು ಇಷ್ಟೆಲ್ಲ ಪ್ಲೇಸಸ್ ಇದೆ, ಇಷ್ಟು ಪ್ಲೇಸ್ಗೆ ಹೋಗಿ ವಿಸಿಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಗೈಸ್. ಈ ವೆದರ್ ಅಂತೂ ನೋಡಿ ಒಂದೊಳ್ಳೆ ಒಂದು ರೀಲ್ ಮಾಡಿದ್ವಿ, ತುಂಬಾ ಖುಷಿ ಆಯ್ತು. ಆ ರೀಲ್ ಚೆನ್ನಾಗಿ ಬಂದ್ರೆ ಪಕ್ಕ ಅಪ್ಲೋಡ್ ಮಾಡ್ತೀನಿ ನೋಡಿ. ಸ್ವಲ್ಪ ಫೋಟೋ ಶೂಟ್ ಮಾಡಿ ಹಂಗೆ ಫ್ಯೂಲ್ ಹಾಕ್ಸ್ಕೊಂಡು ಸೀದಾ ಹೋಗೋಣ ಪ್ಲೇಸಸ್ಗೆ. ಇವಾಗ ಎಲ್ಲ ಫ್ರೆಂಡ್ಸ್ ಸೇರಿ ಒಂದು ವಿಡಿಯೋ ಮಾಡಿದ್ದೀವಿ ನಮ್ಮ ಓನ್ ವಾಯ್ಸಲ್ಲಿ. ವೇಟ್ ಮಾಡಿ, ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಬೆಂಗಳೂರು ಹೋದ ತಕ್ಷಣ ಸಕಲಾಗಿ ಬಂದಿದೆ. ಸೊ ಹೆಂಗಿತ್ತಪ್ಪ ನಿಮ್ಗೆ ಎಕ್ಸ್ಪೀರಿಯನ್ಸ್ ನಿಮ್ಮ ಓನ್ ವಾಯ್ಸಲ್ಲಿ ವಿಡಿಯೋ ಮಾಡಿದ್ದು? ಸೂಪರ್, ಮಜಾ ಬಂತು. ಬಿಟ್ಬಿಡೋದಲ್ಲ, ಅದೊಂದು ಸ್ವಲ್ಪ ಗ್ಲಿಚ್ ಆಗ್ತಾ ಇರ್ತಿತ್ತು ವಿಡಿಯೋ. ಆ ಕಡೆ ಹೋಗಿ ಯಾರೋ ಒಬ್ರು ನಾವು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿತ್ತು ವಿಡಿಯೋ. ಇವನು ಆ ವಿಡಿಯೋದಲ್ಲಿ ಬಂದಿರಲ್ಲ. ಒಂದ್ಸತಿ ಇವಾಗ ನಾನು ನೋಡ್ಕೊಂಬಿಡಿ, ಇವನಿಂದನೇ ಆ ವಿಡಿಯೋ ಸಕಲಾಗಿ ಬಂದಿರೋದು ಕಾರಣ. ಕ್ಯಾಮ್ರಾಮನ್. ಸೊ ಹೇಗೆ ಇವಾಗ ಹೋಗ್ಬೇಕು, ಹೊರಡೋದೆ ಇವಾಗ. ಸೊ ಲೆಟ್ಸ್ ಗೋ. ಫಾಲ್ಸಿಗೆ ಹೋಗ್ತಾ ಇದೀವಿ. ಯಾವ ಫಾಲ್ಸ್ ಅಂದ್ರೆ ಇದು? ಹೊಟ್ಟೆಕೆನಲ್ ಫಾಲ್ಸ್. ನಾನು ಇದು ಕೋಟಾಯಂ ಅನ್ಕೊಂಡೆ, ಅದು ಯಾವ್ದೋ ಕೇರಳದ ಯಾವ್ದೋ ಊರೈತಲ್ಲ. ಮಳೆ ಸ್ಟಾರ್ಟ್ ಆಯ್ತು, ಬೇಕಿತ್ತಾ?
ಬೇಕಿತ್ತ ಓಡಿ ಓಡಿ ಏ, ಕಳ್ಳ. ಬಂದಿದ್ದೆ ಹೇಳ್ತಾ ಇದೀನಿ ಓಡ್ತಾವ್ರ ಇವಾಗ ಕಂಟೆಂಟ್ ಒಳ್ಳೆ ಕಂಟೆಂಟ್ ನಾನು ಅವಾಗ್ಲಿಂದ ಹೇಳ್ತಾ ಇದೀನಿ ತೆಗಿಬೇಡ ಅಂತ ಜಾರ್ಕೊಂಬಿದ್ರೆ ನೋಡ್ಕ. ಮಾತಾಡನೆ ಏನು ಹ್ಞೂ ಸೀದಾ ಖಾಲಿ ಮುಂದೆ ಹೊಂಟೋಗ್ಬಿಡುತ್ತೆ ಇದಕ್ಕೆ ಅಪ್ಪ ಹಾ ಲಾಕ್ ಆಗಿದೆ ಓಹೋ ದೀಕ್ಷಿ ಸೋಷಿಯಲ್ ಸರ್ವಿಸ್ ತುಂಬಾ ಮಾಡ್ತೇನೆ ಈ ಕಡೆ ಬಂದಿದ್ ಕಡೆ ಏನೇನು ಗುರ್ಕಾ ಬಾಯ್ ಸೊ ನೋಡಿ ಗೈಸ್ ಹೆಂಗಿದೆ ಸೂಪರ್ ಆಗಿದೆ ಈ ವೆದರ್ಗೆ ಈ ಫಾಲ್ಸ್ಗೆ ಬಂದು ನಿಂತ್ಕೊಂಡು ನೋಡೋದೇ ಒಂಥರ ಚಂದ 2 ಕಣ್ ಸಾಲದು ಅಲ್ವೇನಾ ದೀಕ್ಷೆ ನೀವಾಗ ಅಲ್ಲೇನೋ ಮಾಡ್ತಿದ್ಯಾ ಇದಕ್ಕೆಲ್ಲ ನಿಮ್ಮ ಅಪ್ಪನ್ಲೇ ಹಿಂಗ್ ಅನ್ನೋದ್ಲೇ ನಿಂಗಲ್ಲಿ ಸಪರೇಟ್ ಆಗಿ ಕಳ್ಸ್ಬೇಕು ಅಂತ ಸಪರೇಟ್ ಆಗಿ ಗಾಡಿ ಕಳ್ಸ್ತೀನಿ ಅಂತ ಇದಕ್ಕೆ ನೋಡು ಇದ್ರೆ ಇವಾಗ ಇವನೊಬ್ಬ ನೋಡ್ತಾವನೆ ಅದಕ್ಕೆ ಅವನೊಬ್ಬ ಸಪ್ರೇಟ್ ಕರ್ತಾ ಇರ್ತೀನಿ ಅಂದಿದ್ರೆ ಕಾರ್ ತರಲ್ಲ ಹೋಗ್ತಾರಲ್ಲಪ್ಪ ಯಾಕೆ ಪಕ್ಕ ದೀಕ್ಷೆ ನೀನ್ ಮೀನ್ ಹಿಡಿಯೋ ಒಂಥರ ಕಾಣಿಸ್ತಿದ್ಯಾ ದೀಕ್ಷೆ ಅಂತೀನಿ ಇವನು ಇದ್ದಂತು ಸೊ ಫಾಲ್ಸ್ ಅಲ್ಲೆಲ್ಲ ಎಲ್ರು ಮಜಾ ಮಾಡಿ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಗುಣ ಕೇವ್ಸ್ ಅಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಮಸ್ತಾಗಿದೆ ಸೂಪರ್ ಆಗಿದೆ ಹೋಗೋಣ ಅಲ್ಲಿ ಫಸ್ಟ್ ಅಲ್ಲಿ ಹೋದ್ಮೇಲೆ ಸಿಗೋಣ ಅದೇ ಗುಣಕ್ಕೆ ಹೋಗೋ ದಾರಿಲಿ ಪಿಲ್ಲರ್ ರಾಕ್ಸ್ ಇದೆ ಪಿಲ್ಲರ್ ರಾಕ್ಸ್ ಇಲ್ಲಿ ಹೋಗ್ ಬರೋಣ ಅಂತ ಎಲ್ಲ ವಿಸಿಟ್ ಮಾಡ್ಬೇಕು ನಮ್ ಏನಂತ ಎಲ್ಲ ಇಲ್ಲೇ ಎಂಟ್ರಿ ಅದು ಇಲ್ಲಿಂದ ಇನ್ನು ನಾವು ಹೋಗೋ ದಾರಿ ಇನ್ನು 1 ಕಿಲೋಮೀಟರ್ ಇದೆ ಸೊ ಬನ್ನಿ ತೋರ್ಸ್ತಾ ಗೈಸ್ ಹೆಂಗಿದೆ ಅಂತ ಸೊ ಹೋದಾಗ ಇವಾಗ ಪಿಲ್ಲರ್ ರಾಕ್ಸ್ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಇವಾಗ ಎಲ್ಲಿ ಹೋಗೋದು ಗುಣ ಕೇವ್ಸ್ ಸೊ ಡೈರೆಕ್ಟ್ ಆಗಿ ಅಲ್ಲೋಗಿ ವ್ಲಾಗ್ ಮಾಡೋಣ ಫೈನಲಿ ಗುಣಕ್ಕೆ ಹೋಗಿ ಬಂದಿದೀವಿ ಹೆಂಗನ್ಸಿದೆ ದಿಶಿ ನಿನ್ನೆ ಇವತ್ತು 2 ಡೇ ನಾವ್ ಇಲ್ಲಿ ಇದ್ವಿ ಹೆವೆನ್ ಮಜಾ ಬರ್ತಾಯಿದೆ ಚೆನ್ನಾಗಿದೆಯಲ್ಲ ಜಾಗ ಸ್ವರ್ಗ ನೋಡು ತೋರ್ಸು ಸೊ ಎಂಟ್ರಿ ಅಲ್ಲಿಂದ ಗುಣಕ್ಕೆ ಎಂಟ್ರಿ ಸೊ ಹೆಂಗಿದೆ ನೋಡೋ ಒಂಥರ ಜಾಗ ಅಲ್ವಾ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ಬೆಂಗಳೂರಿಂದ ಬರ್ಬೇಗ ಇವನು ಅಲ್ಲಿ ಬರ್ಗರ್ ಸ್ಯಾಂಡ್ವಿಚ್ ಸಿಗುತ್ತಂತ ಆ ಪೆಟ್ಟಿಗೆ ಅಂಗಡಿಲಿ ಸೊ ಗೈಸ್ ಎಂಟ್ರಿ ಆಗಿದ್ದೀವಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸಾಕಾಗೈತೆ ಗೈಸ್ ಬಂದಿದ್ಕೋ ವರ್ತ್ ಹೆಂಗನ್ಸ್ತಾ ಇದೆ ದೀಕ್ಷೆ ನಿಮ್ಗೆ ಮಜಾ ಬಂತು ಗೈಸ್ ಅದೇ ಫುಲ್ ಮುಂದೆ ಹೋದ್ಮೇಲೆ ಸಿಗ್ತೀನಿ ನೋಡಿ ಗೈಸ್ ಹೆಂಗಿದೆ ಜಾಗ ಅಂದ್ರೆ ಇದು ಹೆಂಗಿದೆ ದೀಕ್ಷಿ ಸ್ವರ್ಗ ಅಲ್ಲಿ ನೋಡಲ್ಲಿ ಅದು ಮರದ ಬೇರ್ತಾನೆ ಅದು ರೂಟ್ಸ್ ಗೈಸ್ ಅದು ಮರದ್ದು ಹಿಂಗಿದೆ ನೋಡಿ ಬನ್ನಿ ಹಂಗೆ ಹೋಗೋಣ ಬನ್ನಿ ಕ್ರೇಜಿ ಇಲ್ಲಿ ಮಂಗ ಒಂದು ಹುಷಾರಾಗಿರ್ಬೇಕು ಗೈಸ್ ಇಲ್ಲೆಲ್ಲ ಕಿತ್ಕೊಂಡು ಹೋಗುತ್ತಂತೆ ಮಂಗ ನೋಡಿ ಹೆಂಗ್ ಆಡ್ತಾರೆ ಸೇಮ್ ನಿಂತರನೇ ಆಡ್ತೈತ ಮಂಗ ಸಾಕು ಸಬ್ಸ್ಕ್ರೈಬ್ ಮಾಡ್ಬೇಡಿ ಗೈಸ್ ಪಕ್ಕ ಹೋಗ್ಬೇಕು ಮೇಲೆ ಹೋಗಿ ಟ್ರೈ ಮಾಡ್ತಾ ಇದೀವಿ ಸೈಕೋ ಒಳ್ಳೆ ಅಡ್ವೆಂಚರು ಪವನ್ ಶೇಟ್ ತೋರ್ಸಕ್ಕಾಗಿಲ್ಲ ಪವನ್ ಶೇಟ್ಗೆ ಅಷ್ಟು ಕೆಳಗಡೆಯಿಂದ ನಡ್ಕೊಂಡ್ ಬಂದಿದೀವಿ ಸಾರಿ ಹತ್ಕೊಂಡ್ ಬಂದಿದೀವಿ ಅಲ್ಲೊಂದು ಫೋಟೋ ತೆಕ್ಕ ಸರ್ಕಲ್ ಆಗ ಶೂಸ್ ಹಾಕೊಂಡ್ ಬಂದವ್ರೆ ಹೆಂಗ್ ಜಾರ್ತಿದೆ ಅಂದ್ರೆ ಗೈಸ್ ಆಲ್ಮೋಸ್ಟ್ ಒಂದ್ ಕಡೆ ಬಿದ್ಬಿಟ್ಟೆ ಗೈಸ್ ನಾನು ಅದು ವಿಡಿಯೋ ಕ್ಯಾಪ್ಚರ್ ನೋ ದೀಕ್ಷೆ ನೀನ್ ಇದ್ದಿದ್ಕೆ ನಾನ್ ಬಚಾವಿಲ್ಲ ಇಬ್ರು ಹೆಂಗ್ ಬಿದ್ದೀವಿ ಗೈಸ್ ಆ ವಿಡಿಯೋ ಐತೆ ಹಾಕು ಗೊತ್ತಾಗುತ್ತೆ ಎಲ್ಲಾರ್ಗು ಒಂದು ನಿಮಿಷ ಇಟ್ಕಪ್ಪ ನಾನು ಇವಾಗ್ಲೂ ಬಿದ್ರು ಬೀಳ್ಬೋದು ಗೈಸ್ ಹೇಳಕ್ಕಾಗಲ್ಲ ನೋಡಿ ಗೈಸ್ ಹೆಂಗ್ ಆಡ್ಕೊಂಡು ಹೋಗ್ತಾವ್ರೆ ನೋಡಿ ಮಧ್ಯದಲ್ಲಿ ರಿಲಾಕ್ಸ್ ಆಗಿ ಗೊತ್ತಾಗ್ತಿಲ್ಲ ಅವ್ರಿಗೆ ಏನಂತ ದೀಕ್ಷೆ ಅವ್ರಿಗೆ ಗೊತ್ತು ನಮಗ್ ಗೊತ್ತಿಲ್ಲ ಸೊ ಗುಣ ಕೇವ್ಸ್ ಇವಾಗ ಎಕ್ಸಿಟ್ ಆಗ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಗೈಸ್ ಒಂದ್ಸತಿ ನೀವು ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ಸ್ ಎಲ್ಲ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲ ಫ್ರೆಂಡ್ಸ್ ಬರ್ಬೇಕು ಗೈಸ್ ಇಲ್ಲಿ ಫ್ಯಾಮಿಲಿ ಜೊತೆ ಬಂದ್ರೆ ಅಷ್ಟೇನ್ ಮಜಾ ಇರಲ್ಲ ನನ್ನ ಪ್ರಕಾರ ಇವತ್ತು ಪವನ್ ತುಂಬಾ ಕೇಸ್ ಆಗೋಯ್ತು ಪ್ಯಾಂಟ್ ನೋಡೋಣ ಗೊತ್ತಾಯ್ತು ಅದೆಲ್ಲ ಬ್ಲಾಗ್ ಅಲ್ಲಿ ಬರುತ್ತೆ ನೋಡಿ ಗೊತ್ತಾಗುತ್ತೆ ಅವಾಗ್ಲಿಂದ ನಿಂತ್ಕೊಂಡಿದ್ದೀವಿ ಮೂನೇ ಆಗ್ತಿಲ್ಲ ಗಾಡಿ ಅದು ಯಾಕೆ ಹೋಗ್ತಿಲ್ಲ ಬಸ್ ಹತ್ತಿಲ್ವೋ ಅಂತಾನೆ ಡೌಟ್ ನನಗೆ ಸೊ ಇವಾಗ ಒಂದ್ ಸ್ವಲ್ಪ ಶಾಪಿಂಗ್ ಮಾಡಿದ್ರು ನಮ್ಮ ಬಾಯ್ಸ್ ಎಲ್ಲ ಅವ್ರು ಕೀ ಬಂಚು ಏನೇನೋ ತಗೊಂಡ್ರು ಸೊ ಇವಾಗ ಇಲ್ಲಿ ಬೋಟಿಂಗ್ ಹೋಗ್ತಾ ಇದೀವಿ ಎಲ್ಲಿ ಬಂತು ಸೇಮ್ ಯಾರ ತರ ಅವ್ರು ಹೇಳು
ನಿರಂಜ್ ನಾನೇ ಅನ್ನ ನಾನೇನ ಅನ್ನ ವೆಂಕಿ ಅಯ್ಯೋ ಏ ಮಂಗ ಮಂಗ ನೋಡು ಕ್ರೇಜಿ ಬ್ರೋ ನೀವೆಲ್ಲ ಕ್ರೇಜಿ ಬೋಟಿಂಗ್ ಬಂದಿದೀವಿ ಇಲ್ಲ ಓ ಈ ಬೆಂಗಳೂರ ನಾನು ಯಾವ ಜಮಾನ ಆಗೋಯ್ತು ಗೊತ್ತಾ ನಮ್ಮ ಊರಾಗೆಲ್ಲ ನೋಡಿ ಮೊದ್ಲು ಇದ್ವು ಮೊದ್ಲು ಯಾವ ನಮ್ಮ ಮನೆಗೆ ನೋಡಿದೀನ ಮನೆ ಒಳಗಡೆನೆ ಬರ್ತಾ ಇರುತ್ತೆ ನಮ್ಮ ಊರಾಗ ಎಲ್ಲ ಹೊರಟ ನಮ್ಮ ಮಾನವಟ್ಟೆ ಅಂತ ಊರಿದಾರ ಅವ್ರ ಮನೆ ಒಳಗಡೆನೆ ಬರ್ತಾ ಇರುತ್ತೆಲ್ಲ ಇವಾಗ ಎಲ್ಲರೂ ರೆಡಿ ಆಗಿದೀವಿ ಲೈವ್ ಜೆಟ್ ಎಲ್ಲ ಹಾಕೊಂಡಿ ಓ ಏನೋ ಇದು ವಾವ್ ನೈಸ್ ನೋಡಕ್ ಚೆನ್ನಾಗಿದೆ ಹಾ 30 ಮಿನಿಟ್ಸ್ ಜಾಲಿ ಕ್ರೇಜಿ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದೀವಿ ಡ್ರೈವರ್ ಇಲ್ಲ ಸುಮ್ನೆ ಏನಾಗಲ್ಲ ಪೆಟ್ರೋಲ್ ಈಗ ನಾಯಿ ತರ ಬೆಲ್ಟ್ ಗೈಸ್ ಒಂದ್ ಸ್ವಲ್ಪ ಇಲ್ಲಿ ಎಂಜಾಯ್ ಮಾಡಿ ಹಂಗೆ ಇವಾಗ ನೆಕ್ಸ್ಟ್ ಸ್ಕೇರಿ ಹೊಚ್ಗೆ ಹೋಗೋಣ ಓಕೆ ಹೇಗಿದೆ ಬಾ 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 ಇಲ್ಲಿ ಕೈ ಬಾ ಇಲ್ಲಿ ಮಳೆ ಬರ್ತಿದೆ ಈ ವ್ಯೂ ಮುಂದೆ ಏನ್ ಮಾಡೋಣ ನೋಡಿ ಸೆಕೆಂಡ್ ಹಂಗೆ ಕೆಳಗಡೆ ಹೋಗ್ಬಿಡ್ಬೇಕು ಹೆಂಗಿರೋದು ಲೋಟಸ್ ತೆಗಿತಾ ಇದೀವಿ ತೆಗಿ ಬೊಗ್ಬಡ ಜಾಸ್ತಿ ಅವಾಗ್ಲಿಂದ ಬೋಟ್ ಹೊಡೆದ ಸುಸ್ತಾಗ್ಬಿಟ್ಟಿದೆ ಅವ್ರು ನೋಡಿ ದಾರ ಎತ್ಕೊಂಡು ಹೇಳ್ಕೊಂಡು ಹೋಗ್ತಾವ್ರು ನಮ್ಗೆ ನಾವೇ ಇಂಜಿನ್ ನಿಮ್ ಗಾಡಿ ಬೋಗಿಗೆ ದಾರನ ಕೆಳಗಡೆ ಪೆಟ್ಲ್ ಮಾಡ್ತೀವಲ್ಲ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೈತೆ ಮಧ್ಯದಲ್ಲಿ ಇದೀವಿ ನಾವು ಎಳಿ ಉಲ್ಟಾನ ಸರಿ ಮತ್ತೆ ಹೆಂಗ ಬಂತು ಹೆಂಗಿತ್ತು ಎಲ್ಲರಿಗೂ ಬೋಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಮಳೆ ಬಂದು ಹೋಗೋಣ ಲೆಟ್ಸ್ ಗೋ ಸೊ ಇವಾಗ ಎಲ್ರು ಸ್ಕೇರಿಯೋಸ್ಗೆ ಹೋಗ್ತಾ ಇದೀವಿ ನಮ್ ಗುಳ್ಳು ಅಣ್ಣ ಯಾಕೋ ಬರಲ್ಲ ಅಂತಿದ್ದ ಕರ್ಕೊಂಡ್ ಬರ್ತಾ ಇದೀವಿ ಇದಕ್ಕೆಲ್ಲ ಸ್ಕೇರಿಯೋಸ್ ಅವರು ಮನುಷ್ಯ ಕಾಣ ಹಿಂಗ್ ನೋಡ್ಬಿಟ್ಟು ಎದ್ಕೊಂಡು ಹೋಗ್ಬಿಡ್ತಾರ ಅವರು ಗೈಸ್ ಇಲ್ಲಿ ಏನಂದ್ರೆ ಒಂದ್ ರೂಲ್ಸ್ ಇಬ್ಬಿಬ್ರು ಹೋಗ್ಬೇಕಂತೆ ಯಾರು ಹೋಗ್ತಾರೆ ಇಬ್ಬಿಬ್ರು ಅರ್ಥ ಆಗಿಲ್ಲ ಗುರು ನಿಂತ್ಕೊಳ್ಳಂಗಿಲ್ಲ ಒಳಗಡೆ ಹೋಗ್ತಾ ಇರ್ಬೇಕಂತ ಹಂಗೆ ಅದೇ ಗೊತ್ತಾಯ್ತು ಮತ್ತೆ ಅವ್ರ ಹೆಂಗ್ ಹೋದ್ರು ಒಳಗ ಅಷ್ಟೊಂದ್ ಜನ ಅಲ್ಲ ಈಗ ಹೋದ್ರಲ್ಲ ಆಚೆ ಹೆಂಗೆ ಮಾತಾಡೋಣ ನಿಂಗ್ ಗೊತ್ತಿದೆ ಭಾಷೆ ಅದು ಏನಂತೆ ಅವ್ರ ಹೆಂಗ್ ಹೋದ್ರ ಓಕೆ ಟೂ ಏ ಬರ ನೀನಂತ ಬರ ಸರಿ ಬನ್ನಿ ಓಕೆ ಬಾಯ್ ಏನಲ್ಲ ಇದು ನಾಟಕ ಆಡ್ತಾನೆ ಪಕ್ಕ ಒಪ್ಕೊ ನಾಟಕ ಇದೊಂದ್ ಸ್ವಲ್ಪ ಭಯ ಆಯ್ತು ನಮ್ಗೆ ಈ ಕಾಯಿ ಈ ತಿನ್ನಕ್ಕಾಗುತ್ತಾ ನೋಡು ಒಂದ್ಸತಿ ಬಾಯಿಗೆ ಹಾಕ ಏನೋ ಬರ್ತೈತ್ ಬರೀ ಹಿಂದೆಯಿಂದ ಕೆಲಸ ಮಾಡಿ ಕೂತ್ಕೊಂಡು ಹೇಳ್ತೀನಿ ಅದಾರ ಅಜ್ಜಿ ಅವರೇ ಈಗ ಕೂತ್ಕೊಂಡು ಊಟಕ್ಕೆ ತಂದು ಕೊಟ್ಬಿಡ್ತಾನೆ ನೋಡೋಣ ಇಲ್ಲಿ ಕೂತ್ಕೊಂಡಂಗಿಲ್ವಂತ ಎಲ್ಲೋ ಬಂತು ಅಜ್ಜಿ ಬಂತು ಕಣ ಚೆನ್ನಾಗಿದ್ದೀರಾ ಮೂತಿ ನೋಡಿ ಹೆಂಗೈತೆ ಏನೋ ಸ್ಪಂಜು ಬಾಲ್ ಬಾಲ್ ಯಾವ್ದು ಬಾಲ್ದು ಪಕ್ಕ ಇಲ್ಲ ಐತೆ ಪಕ್ಕ ಇದು ಏನೋ ಇದೆ ಹೇಳಿಲ್ವಾ ತಗೋ ಅಜ್ಜಿ ಹಿಂದೆ ಹೋಗ್ತಿದ್ಯಾ ಓ ಇಲ್ಲಿ ಪಾಪ ಅವರು ಅವ್ರನ್ನ ಎದುರ್ತಾನ ಅವ್ರನ್ನ ಏನಾಯ್ತಪ್ಪ ಏನೋ ಹೋಗಿ ಇಷ್ಟು ತುಂಬ್ಕೊಂಡ್ಬಿಟ್ಟೈತೆ ತಗೋ ಚಾಕು ಬಂತು ಹೇಳ್ಕೊಂಡು ಏನೋ ಇದು ಅಯ್ಯೋ ಈಗ ಹಂಗೆ ಹಿಂದೆ ಹೋಗಲ್ವಾ ಅದು ಗ್ರೀಸು ಅಲ್ಲಿ ಬಟ್ಟೆ ಕೊಡ್ತು ಎಲ್ರು ಹಂಗೆ ವರ್ಷಿದೆ ಸರಿ ಎಲ್ಲ ಅದೇನೋ ಕಾರ್ಗೆ ಮಾಡಕ್ ಹೋಗ್ತಾರಂತೆ ನಾನು ಸಿದ್ದು ಒಂದ್ ಸ್ವಲ್ಪ ಡ್ಯಾಶಿಂಗ್ ಕಾರ್ ನೀವಂತ ಅವಾಗ ಕಾರ್ ಓಡ್ಸಕ್ ಕೊಡ್ಕೊಂಡಿದ್ವಿ ಎಷ್ಟ್ ಬೇಕೋ ಓಡ್ಸ್ಕೊಂಡ್ ಬಂದ್ಬಿಡು ಗೈಸ್ ಯಾಕೆ ಗೊತ್ತಾ ನಾ ಬಾಡಿ ಮಸಾಜ್ ಮಾಡ್ಸ್ಕೊಂಡಿದ್ದು ಕಾಲ್ ಕೊಯ್ಯಲ್ಲ ಇವ್ವಿ ನೋವ್ತಿದೆ ಗೈಸ್ ಯಾಕೆ ಒಂದ್ ಸ್ವಲ್ಪ ಬಾಡಿ 10 ನಿಮಿಷ ಅಷ್ಟೇ ಇಬ್ರು ಡ್ರೈವ್ ಮಾಡಿದೀವಿ ಗೈಸ್ ಸೊ ಅದರಿಂದ ಅವ್ರಿಗೆಲ್ಲ ಇವಾಗ ಕಾರ್ ಓಡ್ಸಕ್ ಕಳ್ಸಿದೀವಿ ಸ್ಟಾರ್ಟ್ ಆಗಿದೆ ನಮ್ ಸಿದ್ಧ ಮಲ್ಕೊಂಡ್ಬಿಟ್ಟವನೆ ಉದ್ದಕ್ಕೂನು ಇವಾಗ ನಂದು ಶುರು ಆ ಕೈ ಅಲ್ಲಿ ಇಟ್ಕೊಂತ ನೋಡಿ ಇವಾಗ ನೋಡ್ತಾ ಇರ್ಬೇಕಾದ್ರೆ
ಸೊ ಗೈಸ್ ಇವಾಗ ಹೊರಡ್ತಾ ಇದ್ದೀವಿ ಊಟ ಮಾಡಕ್ಕೆ. ಲೇಟ್ ಆಗ್ಬಿಟ್ಟಿದೆ, 3 ಗಂಟೆ ಆಗೋಯ್ತು. ಇವರೆಲ್ಲ ಕಾರ್ ಓಡಿಸೋದು, ಡ್ಯಾಶಿಂಗ್ ಕಾರ್ ನಾನು. ಸೊ ಗೈಸ್ ಅದೇ ಎಲ್ಲರೂ ಊಟ ಮಾಡಿ ಮಸ್ತಾಗಿ ಹೊಟ್ಟೆ ತುಂಬಿಸ್ಕೊಂಡು ನನ್ಗೊಂಚೂರು ಇವತ್ತು ಏನೂ ಇಷ್ಟ ಆಗ್ಲಿಲ್ಲ ಊಟ ಮಾಡಿರೋದು. ಇವ್ರಿಗೇನತ್ತಿದ್ರು ಇಷ್ಟ ಆಯ್ತು, ಚೆನ್ನಾಗಿ ಇಷ್ಟನಾ? ಪರವಾಗಿಲ್ಲ. ಅದೇನ್ ಮಾಡಕ್ಕಾಗಲ್ಲ, ಗೈಸ್ ಬಂದಿದ್ ಕಡೆ ಅಡ್ಜಸ್ಟ್ ಮಾಡ್ಕೊಬೇಕು. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ರೀಚ್ ಆಗೋಣ. ಫುಲ್ ಜೋರ್ ಮಾಡಿ ಇವತ್ತಿನ ಬ್ಲಾಗು ಇಲ್ಲೇ ಪಾಸ್ ಆಗಿರುತ್ತೆ. ನಾಳೆ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಭಯಂಕರ ಚುಳಿ ಬೇರೆ ಜೊತೆಯಲ್ಲಿ. ಅದು ನಿಜ. ಸೊ ಅದೇ ಬ್ಲಾಗ್ ನಾನು ಪಾಸ್ ಮಾಡಿರ್ತೀನಿ ಇವತ್ತು. ಸೊ ನಾಳೆ ಬ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ. ಸಿ ಯು. ಹೋದ ಗೈಸ್ ನಾವು ಅವಾಗಲೇ ಗುಣ ಕೇವ್ಸ್ಗೆ ಹೋಗಿದ್ವಲ್ಲ. ಸೊ ಅಲ್ಲಿದ್ ಬಗ್ಗೆ ನಂಗೆ ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಅಲ್ಲಿದ್ ಬಗ್ಗೆ ಎಲ್ಲ ಹೇಳೋಕ್ಕಾಗಲಿಲ್ಲ. ತುಂಬ ಫೇಮಸ್ ಗೈಸ್. ಅಲ್ಲಿ ಒಂದು ಮೂವಿ ಆಗಿತ್ತು, ಮಂಜುಮೇಲ್ ಬಾಯ್ಸ್ ಅಂತ ಗೈಸ್. ಆ ಮೂವೀಸ್ ಕೇಳಿರ್ತೀರಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನೋಡಿರ್ತೀರ. ಅಲ್ಲಿದ್ ಬಗ್ಗೆ ನಂಗೆ ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ಏನು ವಹಿಸೋದು ಅಲ್ಲಿ ನಮ್ಗೆ ಬಿಡಕ್ಕೆ ಹೋಗ್ಲಿಲ್ಲ. ಅದು ಪಾತಾಳ ಇದೆಯಲ್ಲ, ಅಲ್ಲೆಲ್ಲ ಯಾರಿಗೂ ಬಿಡ್ತಾ ಇಲ್ಲ ಇವಾಗ. ಬಟ್ ಸೂಪರ್ ಆಗಿದೆ. ಒಂದು ದಿವಸ ನೀವು ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿ ಅಲ್ಲೆಲ್ಲ ಫ್ರೆಂಡ್ಸ್ ಹೋಗಿ. ಅದ್ರ ಬಗ್ಗೆ ಹೇಳಕ್ ಹೋದ್ರೆ ಅಂದ್ರೆ ಪಾತಾಳ ಅಲ್ಲ ಗೈಸ್, ಅದು ಆಕ್ಚುಲ್ ಆಗಿ ಅದು ರಾಕ್ ಫಾರ್ಮೇಶನ್, ನ್ಯಾಚುರಲ್ ಆಗಿರೋ ರಾಕ್ ಫಾರ್ಮೇಶನ್. ಅದು ಹೆಂಗೆ ಅಂದ್ರೆ ರಾಕ್ಸ್ ಮಧ್ಯದಲ್ಲಿ ಒಂದು ಡೀಪ್ ಆಗಿರೋ ಒಂದು ಹೋಲ್ ಐತೆ. ಆಲ್ಮೋಸ್ಟ್ ಎಷ್ಟು ಫೀಟ್ ಅಂತ ಗೊತ್ತಿಲ್ಲ, ನಾನು ಕೇಳಿರೋ ಪ್ರಕಾರ 300 to 400 ಫೀಟ್ ಅಂತ ಕೇಳಿದ್ದೀನಿ. ಸೊ ಹಿಂಗೆ ಈ ಮಂಜುಮೆಲ್ ಅಂದ್ರೆ ಈ ತಮಿಳ್ನಾಡಲ್ಲಿ ಒಂದು ಊರ ಹೆಸರು. ಅದು ಅಲ್ಲಿ ಬಾಯ್ಸ್ ಇರ್ತಾರೆ, ಒಂದು ಗ್ರೂಪ್ ಆಫ್ ಬಾಯ್ಸ್ ಇರ್ತಾರೆ. ಅವರು ಹಿಂಗೆ ನಮ್ಮ ತರ ಟ್ರಿಪ್ ಬರ್ತಾರೆ. ಸೊ ಗುಣ ಕೇವ್ಸ್ಗೆ ಹೋಗ್ತಾರೆ. ಅಲ್ಲಿ ಗೊತ್ತಾಗಲ್ಲ ಒಬ್ನಿಗೆ, ಸಡನ್ ಆಗಿ ಅವ್ನು ಒಳಗೆ ಬಿದ್ದೋಗ್ತಾನೆ ಅದ್ರೊಳಗೆ. ಅದು ರಾಕ್ ಫಾರ್ಮೇಶನ್ ಹೆಂಗಿದೆ ಆಕ್ಚುಲಿ ಅಲ್ಲಿ ಅವ್ನು ಹೋಗ್ವಾಗ್ಲೂ ಡೇಂಜರ್ ಅಂತ ಹಾಕಿದ್ರಂತೆ ಬೋರ್ಡು, ಅದನ್ನ ಕಿತ್ತಿ ಸೈಡಲ್ಲಿ ಬಿಸಾಕಿ ಹೋಗಿರೋದು. ಹೌದು, ಅದು ಹೆಂಗಿದೆ ಅಲ್ಲಿ ಒಳಗಡೆ ಡೀಪ್ ಅಂದ್ರೆ ಒಂದೇ ಸ್ಟ್ರೈಟ್ ಆಗಿಲ್ಲ ಗೈಸ್. ಅದು ಆಕ್ಚುಲ್ ಆಗಿ ತುಂಬಾ ಜಿಗ್ಜಾಗ್ ಆಗಿದೆ. ಸೊ ನೀವು ಎತ್ತದು ಕಷ್ಟ ಅವ್ರನ್ನ. ಅಂದ್ರೆ ಈಗ ಬಿದ್ದಿದ ತಕ್ಷಣ ಅವ್ರ ಅಕ್ಕಪಕ್ಕ ಕಲ್ಗಳಿಗೆಲ್ಲ ಹೊಡ್ಕೊಂಡ್ಲೇ ಸತ್ತೋಗೋದ್ವಿ. ಹೌದು, ಸ್ಟ್ರೈಟ್ ಆಗಿದ್ರೆ ಹೆಂಗೋ ಎಳ್ಕೊಬಹುದು. ಸ್ಟ್ರೈಟ್ ಇಲ್ಲಿ ಹಿಂಗ್ ತಲೆ ಹೊಡ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಾರೆ. 11ಕ್ಕಿಂತ ಜಾಸ್ತಿ ಜನ ಸತ್ತವ್ರೆ ಗೈಸ್ ಅಲ್ಲಿ. ಅದ್ರಲ್ಲಿ ಇವ್ರೊಬ್ರೇ ಜಾಸ್ತಿ ಬಂದಿರೋರು. ಅದು ಇವರಲ್ಲ, ಆಕ್ಚುಲ್ ಆಗಿ ಮೂವಿ ನೋಡಿ ಅವರು. ಆಕ್ಚುಲಿ ಅದು ಟ್ರೂ ಸ್ಟೋರಿ ಅದು. ಸೊ ನೋಡಿ, ಆ ಮೂವಿ ತುಂಬಾ ಚೆನ್ನಾಗಿದೆ. ಅದು ಬೀಳ್ತಾರಲ್ಲ ಒಳಗೆ. ಸೊ ಆ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ಇದ್ದಿದ್ದು ಒಬ್ಬ ಫ್ರೆಂಡ್, ಅವನೇ ಅವ್ನ ಲೈಫ್ ನ ರಿಸ್ಕ್ ಮಾಡ್ಕೊಂಡು ಆಕ್ಚುಲಿ ಅವರು ಪೊಲೀಸ್ಗೆಲ್ಲ ಕರೆದ್ರಂತೆ. ಅವ್ರೇನಂತ ಹೇಳಿದಂತೆ ಮತ್ತೆ ಅವ್ನ್ ಬರಲ್ಲ, ನೀವ್ ಹೋಗಿ ರಿಪೋರ್ಟ್ ನೀವ್ ಹೋಗಿ ಅಂತ. ಬಟ್ ಅದೇ ಇದು ಫ್ರೆಂಡ್ಶಿಪ್ ಅಲ್ಲಿ ಮ್ಯಾಟರ್ ಆಗಿರೋದು. ಸೊ ಬಟ್ ಅದಕ್ಕೆ ಅಲ್ಲಿ ಏನಂತ ಜಾಗ ಹೇಳಿರೋದು, ಡೆವಿಲ್ಸ್ ಕಿಚನ್ ಅಂತಾರೆ. ಯಪ್ಪ, ಆದ್ರೂ ಮೈಯೆಲ್ಲ ಜುಮ್ ಅನ್ನುತ್ತಲ್ಲ. ನಾವು ಇವಾಗ ಅದೇ ಹಾಕೊಂಡು ನೋಡ್ತಾ ಇದ್ವಿ. ಯಾರ ಮೂವಿ ನೋಡಿಲ್ಲ, ಮಸ್ಟ್ ಅಂಡ್ ವಾಚ್ ಗೈಸ್ ಆ ಮೂವಿ ನೋಡಿ. ಬಟ್ ಈಗ ಅಲ್ಲಿ ಹೋದ್ರೆ ನಿಮಗೆ ಬಿಡಲ್ಲ, ತುಂಬಾ ಫೆನ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಹೌದೌದು, ತುಂಬಾ ಜನ ಗೈಸ್. ವೀಕೆಂಡ್ ನಾವು ಹೋಗಿದ್ದು ಟ್ಯೂಸ್ಡೇ ತಾನೆ ಇವತ್ತು ತುಂಬಾ ಜನ ಇದ್ರು. ಬಟ್ ತುಂಬಾ ಚೆನ್ನಾಗಿದೆ. ಒಂದ್ ದಿವಸ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಬಟ್ ಅಲ್ಲಿ ಅದು ಏನೋ ಪಾತಾಳ ಐತಲ್ಲ, ಸರಿ ಅದೇನೋ ಐತ, ಅಲ್ಲಿ ಹೋಗಕ್ ಬಿಡಲ್ಲ. ಅಲ್ಲಿ ತನಕ ಬ್ಯಾರಿಗೇಟ್ ಹಾಕ್ಬಿಟ್ಟಿದ್ದಾರೆ, ಅಲ್ಲಿ ಹೋಗಕ್ಕೂ ಆಗಲ್ಲ. ಸೊ ಇದು ನಂಗೆ ಅವಾಗಲೇ ಏನು ಮಾತಾಡಕ್ಕಾಗಿಲ್ಲ ಇದ್ರ ಬಗ್ಗೆ. ಇವಾಗ ಹೇಳೋಣ ಅಂತ ವಿಡಿಯೋ ಮಾಡಿದೆ. ಹೋಗಕ್ಕಾಗಿದ್ರೆ ಒಂದ್ಸರಿ ಹೋಗಿ ತೋರಿಸ್ತಿದ್ವಿ, ಬಟ್ ಆಗ್ತಿರ್ಲಿಲ್ಲ. ನಮಗೂ ನೋಡೋ ಆಸೆ, ಬಟ್ ಅದು ಅಷ್ಟೇ ರಿಸ್ಕೊಂಡು ಸೇಫ್ಟಿ ಅಲ್ವಾ. ಏನೋ ಮನೆ ನಂಬಿ ಕಳ್ಸಿ ಹೋಗ್ಬೇಡ, ನೀರ್ ಹತ್ರ ಹೋಗ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಅಷ್ಟೇ ರಿಸ್ಕ್ ತಗೊಳಲ್ಲ. ಹೋಗಕ್ ಆಗಲ್ಲ ಬಿಡು. ದೊಡ್ಡ ಜಾಡಿ ಕಟ್ಬಿಟ್ಟಿದಾರೆ ಅಲ್ಲಿ, ಸುಮ್ಮನೆ ಆಗಕ್ ಹೋಗಲ್ಲ. ನಾವು ಅದ್ಮೇಲೆ ಹೋದ್ವಿ, ಕಾಣಿಸುತ್ತಾ ನೋಡೋಣ ಅಂತ, ಏನು ಕಾಣಿಸ್ಲಿಲ್ಲ. ಅದು ಇನ್ನೂ ಡೀಪ್ ಅಲ್ಲಿ ಇದೆ ಅದು. ಹೌದೌದು. ಸೊ ಗೈಸ್ ಸೂಪರ್ ಆಗಿದೆ. ಯಾರು ಮೂವಿ ನೋಡಿಲ್ಲ, ಮೂವಿ ನೋಡ್ಕೊಂಡು ಹೋಗಿ, ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಯಾ ಬಾಯ್. ಸೊ ಗೈಸ್ ಬೆಳಗ್ಗೆ ಆಯ್ತು, ನೆನೆ ಒಳ್ಳೆ ನಿದ್ದೆ, ಒಳ್ಳೆ ಟಿಫನ್ ಆಯ್ತು. ಇವಾಗ ಸೊ ಎಲ್ಲಿ ಹೋಗ್ತಾ ಇದೀವಿ? ಮದ್ದೂರ್ಗೆ ಹೋಗ್ತಾ ಇದೀವಿ. ಮಧುರಾಯಿಗೆ ಹೋಗ್ತಾ ಇದೀವಿ. ಯಪ್ಪ, ಒಂದು ಟೆಂಪಲ್ ಇದೆ, ಮತ್ತೆ ಒಂದು ಚಿಕ್ಕ ಟ್ರೆಕ್ಕಿಂಗ್ ತರ ಇದೆಯಲ್ಲ. ಟ್ರೆಕ್ಕಿಂಗ್ ಇದೆ. ಓಕೆ, ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಗೈಸ್. ಇವಾಗ ಹೋಗ್ತಾ ಇದೀವಿ ಎಲ್ಲರೂ. ಫಸ್ಟ್ ಮಧುರೈ ಮೀನಾಕ್ಷಿ ಟೆಂಪಲ್ ಹೋಗಿ ಆಮೇಲೆ ಏನೇನಿದೆ ಅಂತೆಲ್ಲ ವಿಸಿಟ್ ಮಾಡ್ಕೊಂಡ್ ಬರ್ತೀವಿ. ಟ್ರೆಕ್ಕಿಂಗ್ ತರ ಇದೆಯಂತೆ, ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಮಜಾ ಮಾಡಿ ಬರುವಾಗ. ಅದ್ಯಾವ್ದು ಚೆನ್ನಾಗಿದ್ಯಾ? ದೊಡ್ಡದಿದ್ಯಾ? ಸೊ ಅದೇ ಗೈಸ್, ಇವಾಗ ಹೋಗೋಣ. ಹೋಗಿ ಒಂದ್ ಸ್ವಲ್ಪ ಮಜಾ ಮಾಡಿ ಅಲ್ಲೇ ಊಟ ಮಾಡಿ ಮತ್ತೆ ಇಲ್ಲಿ ರೂಮ್ ಹತ್ರ ಬರ್ಬೇಕು ನಾವು. ನಾಳೆ ಹಂಗೆ ಊಟಿಗೆ ಹೊರಡೋದು. ಯಾ ಲೆಟ್ಸ್ ಗೋ ಗೈಸ್. ನಿನ್ನೆ ಯಾವಾಗ್ಲೂ ಬಿಸ್ಲೇ ನೋಡಿಲ್ಲ ಈ ಊರಲ್ಲಿ, ಇವತ್ತೇ ನೋಡ್ತಿರೋದು ಬಿಸ್ಲು. ಫಾಗೇ ಇಲ್ಲ. ನಿನ್ನೆ ಎಲ್ಲ ನೋಡ್ಬೇಕಿತ್ತು ರೋಡ್, ನೀವು ರೋಡೇ ಕಾಣಿಸ್ತಿರ್ಲಿಲ್ಲ ಅನ್ಕೊಳ್ಳಿ, ಆ ತರ ಫಾಗ್. ನಮ್ಮ ಅಣ್ಣ ಇವನೇ ಇಲ್ಲೆಲ್ಲ ಚಪ್ಪಲಿ ಇಟ್ಕೊಂಡು ಓಡಾಡ್ತಿದ್ದ ಅವತ್ತು ಫಸ್ಟ್ ಡೇ ಬಂದಾಗ. ಚೆನ್ನಾಗಿತ್ತು ಒಂಥರ ಫಸ್ಟ್ ಡೇ ಬಂದಾಗ.
ಸೊ ಅದಾಗೆ ಇನ್ನು 60 ಕಿಲೋಮೀಟರ್ ಇದೆ, ಹೋಗ್ತಾ ಇದೀವಿ. ನಮ್ಮ ಅಣ್ಣಂಗೆ ಕಾರ್ ಕೊಟ್ಟಿದ್ದೀನಿ ಕಾರ್ ಓಡಿಸೋಕ್ಕೆ. ಸ್ವಲ್ಪ ಸುಸ್ತಾಗಿತ್ತು ನನಗೆ ಓಡಿಸಿ ಅದಕ್ಕೆ. ಸೊ ಹೋಗೋಣ ಗೈಸ್, ರೀಚ್ ಆಗ್ತೀವಿ. ರೀಚ್ ಆದಾಗ ಒಂದು ಟೆಂಪಲ್ಗೆ ಹೋಗಿ, ಟೆಂಪಲ್ ಅದು ಹೇಳಿದ್ನಲ್ಲ, ಟೆಂಪಲ್ಗೆ ಹೋದಾದ್ಮೇಲೆ ಟ್ರೆಕ್ಕಿಂಗ್ ಹೋಗೋಣ. ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಜೊತೆ ಅಂತ. ರೀಚ್ ಆಗಿದ್ದೀವಿ. ಫಸ್ಟ್ ಈ ಟೆಂಪಲ್ ಓಪನ್ ಇಲ್ಲ. ಓ ಗೈಸ್, ಮೀನಾಕ್ಷಿ ಟೆಂಪಲ್ ಅದು ಇವಾಗ ಓಪನ್ ಇಲ್ವಂತೆ. 4 o'clock ಓಪನ್ ಆಗುತ್ತಂತೆ. ಇವಾಗ ಅದೇನೋ ಟ್ರಕ್ಕಿಂಗ್ ಅನ್ಕೊಂಡ್ವಿ ನಾವು. ಇಲ್ಲಿ ನೋಡಿದ್ರೆ ಬಿಸ್ಲು ಗೈಸ್. ಇಲ್ಲಿ ದೇವಸ್ಥಾನ ಅಲ್ಲಿ ನೋಡಿ ಹಂಗೆ ಮೇಲೆ ಹಂಗೆ ಹತ್ಕೊಂಡು ನಮ್ಮ ಹುಡುಗರಲ್ಲಿ ಹೋಗಿದಾರಲ್ಲಿ. ಸತ್ತೋಗ್ತೀವಿ ಮಾಮ್ ಈ ಬಿಸ್ತಲ್ಲಿ ಹೋದ್ರೆ. ಹೋಗೋಣ ಬನ್ನಿ ಗೈಸ್, ಬಂದಿದೀವಿ. ನೋಡೋಣ, ಹೋಗೋಣ ಅಲ್ವಾ? ನಮ್ಮ ಹುಡುಗರಲ್ಲಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಏನೇನೋ ಅನ್ಕೊಂಡಿದ್ದೆ, ಒಂಥರ ಕಾಡ್ ಮಧ್ಯದಲ್ಲಿ ಒಂಥರ ಮಜಾ ಮಾಡ್ಬೋದು ಅಂತ. ಇದ್ ನೋಡ್ರಿ ಮೆಟ್ಲು ಸೈಡಲ್ಲಿ ಕಂಬಿ ಕೈ ಇಳ್ಕೊಂಡೋಳಕ್ಕೆ ರಾಡೇ ಇಲ್ಲ ಗುರು ಇಲ್ಲಿ. ರಾಡ ಇಲ್ವಂತಲ್ಲ ಇಲ್ಲಿ. ಯಾರ ಪಾಪ ಹಿಡ್ಕೊಂಡ್ಬಿಟ್ಟು ಬೈಸ್, ನಾನ್ ಬರೇ ಚಪ್ಪಲಿ ಹಾಕೊಂಡ್ಬಿಟ್ಟಿದ್ದೀನಿ. ಯಾವ ಟೈಮಲ್ಲಿ ಜಾರ್ ಬೀಳ್ತೇನೋ ಗೊತ್ತಿಲ್ಲ. ಶಪ್ಪ ಹೇಳ, ಸ್ಮೈಲ್ ಮಾಡೋಗಿ ಈ ಕಡೆ ತಿರ್ಗಿ. ಅಲ್ಲಿ ಹತ್ತದ ಮೇಲೆ ಫುಲ್ಲು ಅಲ್ಲಿ ಗೈಸ್, ಮೇಲ್ ಬಂದಿದ್ಕೆ ಏನು ನೋಡೋ ತರ ಏನೋ ಸಿಕ್ತು ನಮ್ಗೆ. ಕೇವ್ ಅಂತಿದ್ದಾರೆ, ನೋಡ್ಬೇಕು. ಇಲ್ಲೇ ಚಪ್ಪಲಿ ಬಿಚ್ಬೇಕಾ? ದೇವಸ್ಥಾನ ಅನ್ನೋದು ನಮ್ ನಿರಂತನ ಹೇಳೋ ತರ ಕೇಳ್ಬೇಕಪ್ಪ. ಯಾವಾಗ ಕಚ್ಕೊಂಡು ಬಿಡಲ್ಲ ತಾನೆ ಏನೋ ಗೈಸ್. ಇನ್ನೊಂದೇನಂದ್ರೆ, ಇದೇ ತರ ನಾವು ಶಿವಗಂಗೆ ಬೆಟ್ಟಕ್ಕೆ ಒಂದ್ ದಿವಸ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಆ ಟೈಮಲ್ಲಿ ಹೋದಾಗ ಎಲ್ಲ ಫ್ರೆಂಡ್ಸ್ ಜೊತೆ ಮಜಾ ಮಾಡ್ಕೊಂಡು ಹೋಗಿರೋದು. ಎಲ್ಲ ನಮ್ಮ ಕಾರಲ್ಲೇ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಬುಬೂಲ ಈ ಸತಿ ಯಾವ್ದು ಮರ್ತೋದೆ. ಏನ್ ಹೆಸರು ಇಲ್ಲ. ಸೊ ಗೈಸ್, ಅದೇ ಮೇಲತ್ತಿ ಒಂದು ಯಾವ ಮರದ ಕೆಳಗಡೆ ಕೂತ್ಕೊಂಡಿದೀವಿ ಎಲ್ಲರೂ. ನಮ್ ಗುಲ್ಲಣ್ಣ, ಹ್ಯಾಂಡ್ಸಮ್ ಅಣ್ಣ. ಗುಲ್ಲಣ್ಣ ಒಂದ್ ಸ್ವಲ್ಪ ನೋಡೋಣ, ಇಲ್ಲಿ ಸ್ಮೈಲ್ ಮಾಡು. ಹಿಂಗ ಅಂತೀಯಲ್ಲ, ಹೆಂಗದು ಹೆಂಗದು ಹಿಂಗೆ ಬ್ರೋ ಪ್ಲೀಸ್ ಒಂದ್ಸತಿಲ್ಲ. ಇದು ನಮ್ಮ ಅಣ್ಣ ಅಂದ್ರೆ. ನಾನೊಂದು ಇನ್ಸ್ಟಾದಲ್ಲಿ ರೀಲ್ ಪೋಸ್ಟ್ ಮಾಡಿದ್ದೀನಿ, ಅಲ್ಲೂ ಅಷ್ಟೇ ಅಂತ. ಏನು ನೋಡ್ಕೊಂಡು ಹೋಗೋಣ ನನಗೇನಿಲ್ಲಪ್ಪ, ನೋಡ್ಕೊಂಡು ಹೋಗೋಣ. ಊಟ ಮಾಡೋ ಅಷ್ಟೇ ಅಲ್ಲೇ 2 hour ಆಗ್ಬಿಡುತ್ತೆ. ಆ ಪ್ಯಾಲೇಸ್ ನೋಡಿ ಊಟ ಮಾಡೋಣ. ಪ್ಯಾಲೇಸ್ ಸೀದಾ ದೇವಸ್ಥಾನಕ್ಕೆ ಹೋಗಿ ಹಂಗೆ ಹೋಗೋಣ ಅಷ್ಟೇ. ಅದೇ ನಮ್ದು ಇವತ್ತು ಪ್ಲಾನ್ ಹಂಗೆ. ಇವಾಗ ಫಸ್ಟ್ ನಾವು ಅನ್ಕೊಂಡಿದ್ದು ಮೀನಾಕ್ಷಿ ಟೆಂಪಲ್ ಹೋಗೋಣ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ಅದು 4 o'clock ಓಪನ್ ಆಗುತ್ತೆ ಅಂತ. ಅದು ಅದು 12 ಕ್ಲೋಸ್. ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದು 1 ಗಂಟೆಗೆ ಇಲ್ಲಿ. ಅದಕ್ಕೆ ಫಸ್ಟ್ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಅಷ್ಟೇನು ನಮ್ಗೇನೋ ಅಷ್ಟು ನಾವು ಅನ್ಕೊಂಡಿರ್ತಾರೆ ಇರ್ಲಿಲ್ಲ ಇಲ್ಲಿ. ಬಟ್ ಚೆನ್ನಾಗಿದೆ. ಒಂದ್ಸತಿ ಬರ್ಬೋದು. ನಾವು ಅನ್ಕೊಂಡಿರ್ತಾರೆ ಏನಿಲ್ಲ. ನಾನು ಬೆಳಗ್ಗೆ ಬ್ಲಾಗ್ ಅಲ್ಲಿ ಏನೇನು ಹೇಳ್ಬಿಟ್ಟೆ, ನಂಗೆ ಗೊತ್ತಿರಲಿಲ್ಲ ಗೈಸ್. ಇಲ್ಲಿ ಬಂದಾಗಲೇ ಹೇಳ್ಬೋದು ನಂಗೂ ಗೊತ್ತಿರೋದು. ಸೊ ಅದಾಗ ಊಟ ಮಾಡ್ಕೊಂಡು ಇವಾಗ ಹೋಟ್ಲಿಗೆ ಬಂದಿದ್ದೀವಿ. ಪಂಜಾಬಿ ಡಾಬಾ ಅಂತ. ಹೋಗೋಣ, ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ. ಇಲ್ಲಿಂದ ಯಾಕೆ ಹತ್ರ ಹುಡುಕಿದ್ವಿ, ಇಲ್ಲಿಂದ ಟೆಂಪಲ್ ಹತ್ರ ಇದೆ. ಟೆಂಪಲ್ ಮತ್ತೆ ಪ್ಯಾಲೇಸ್ 2 ಹತ್ರ ಇದೆ. ಸೊ ಅದಕ್ಕೆ ಇಲ್ಲಿ ಹೋಟ್ಲಲ್ಲಿ ತಿಂದು ಹೊಟ್ಟೆ ತುಂಬಾ ತಿಂದು ಅಲ್ಲೆಲ್ಲ ನಮ್ಗೆ ಊಟ ಸೆಟ್ ಆಗಿರೋದು. ಎಲ್ಲರೂ ಚೆನ್ನಾಗಿರುತ್ತೆ, ನೋಡೋಣ. ಚೆನ್ನಾಗಿದೆ, ಸರಿಯಾಗಿ ತಿನ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಇವಾಗ ಎಲ್ಲರೂ ಆರ್ಡರ್ ಮಾಡಿದ್ವಿ. ಆರ್ಡರ್ ಒಂದು ಬರೋದು ಬಾಕಿ. ಫುಲ್ ಮಸ್ತಾಗಿರೋದು ತರಿಸಿದ್ವಿ. ಫುಲ್ ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋಣ ಅಂತ. ಹೋಗೋಣ. ದೇವಸ್ಥಾನಕ್ಕೆ ಬಂದು ಮೀನಾಕ್ಷಿ ಟೆಂಪಲ್, ಒನ್ ಆಫ್ ದ ಮೋಸ್ಟ್ ಫೇಮಸ್ ಅಲ್ವಾ? ಅಲ್ಲಿ ತೋರ್ಸು, ಸೈಡಲ್ಲಿ ನುಗ್ಗವನೆ ನಮ್ಮ ಬಾಯಿ. ಏನೋ ಇದು ಇಲ್ಲಿ ಕರ್ಕೊಂಡ್ ಬಂದವನೆ. ಬಾಯಲ್ಲಿ ಒಂದ್ಸರಿ ಮುಖ ತರ್ಸ್ ಬಾರೋ, ಹೆಂಗೋ ನುಗ್ದೆ ಅದ್ರೊಳಗೆ. ಹೌದು, ಅವ್ನು ಹೆಂಗ್ ನುಗ್ದ ಅಂತ ನಂಗೆ ಡೌಟ್. ಕೆಳಗಿಂದ ಹೋಗಪ್ಪ. ಹೆಂಗೋ ಕಾರ್ ಪಾರ್ಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಯಾವ್ದೋ ಎಕ್ಸಿಟ್ ಬೇರೆ ಕಡೆ ಬಂದ್ಬಿಟ್ಟಿದೀವಿ. ಅವನು ಹೋದಂದ್ರೆ ಎಲ್ರು ಬಂದಂಗೆ, ಅವನೇ ಹೋಗಿಲ್ವ ಫಸ್ಟ್ ಅಲ್ಲಿ. ಸೊ ಗೈಸ್, ಅದೇ ಅಲ್ಲಿ ಹೋದ್ವಿ ದೇವಸ್ಥಾನ ಹತ್ರ. 4 o'clock ಓಪನ್ ಆಗುತ್ತಂತೆ. ಇವಾಗ 3:30 ಟೈಮು. ಹೋಗ್ತಾವ್ರೆಲ್ಲ. ಅದೇ ಟೈಮ್ ಪಾಸ್ ಮಾಡೋಣ ಅಂತ ಬಾಯ್ಸಿಗೆ ಶಾಪಿಂಗ್ ಮಾಡ್ಬೇಕಂತೆ. ನೋಡಿ ಗೈಸ್, ಹೇಳಿದ್ವಿ ಏನಾರ ಈ ತರದ್ ಬೇಕರಿ ಐಟಮ್ ಹೋಗ್ತಾರೆ ಅಂತ. ನಮ್ ಕ್ಯಾಮ್ರಾ ಆನ್ ಮಾಡಿಲ್ಲ, ಮುಂಚೆ ಹೇಳಿದ್ದೆ ನೀನು. ಇವಾಗ ಹೇಳ್ಬಿಡು ಒಂದ್ಸತಿ. ಗೆಸ್ ಮಾಡಿದ್ವಿ ನಾವು ಮುಂಚೆನೆ, ಗಾಡಿಯಿಂದ ಆಚೆ ಹೋಗ್ತಾನೆ ಈ ತರ ಬೇಕರಿ ಐಟಮ್, ಸ್ವೀಟ್ ಅಂಗಡಿ ಅಲ್ಕರ ಹೋಗ್ತಾರೆ ಅಂತ ಬಂದಿದೀವಿ. ಇವಾಗ ಸ್ಪೆಷಲ್ ಜ್ಯೂಸ್ ಅಂತೆ, ಏನೋ ನಟ್ಸ್ ಏನೇನು ಹಾಕೊಟ್ಟವ್ರೆ, ಟ್ರೈ ಮಾಡೋಣ. ಫೋನ್ ಅಲೋ ಇಲ್ಲ ಅಂತ ಇಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಇಲ್ಲೇ ಕೊಟ್ಬಿಟ್ಟು ಹೋಗ್ಬೇಕೆಲ್ಲ. ಕೊಟ್ಬಿಟ್ಟು ಹೋಗೋಣ ಗೈಸ್. ದರ್ಶನ ಎಲ್ಲ ಮುಗೀತು.
ಇವಾಗ ಈಚೆ ಬಂದಿದ್ವಿ, ಫೋನು ಲಾಕರ್ ಒಳಗಡೆ ಇಟ್ಬಿಟ್ಟಿದ್ರು. ಫೋನು ಎಲ್ಲ ಏನ್ ಎಲೆಕ್ಟ್ರಾನಿಕ್ ಡಿವೈಸ್ ಇತ್ತು ಎಲ್ಲ ಒಳಗಿಟ್ಟು ನಮ್ಮ ಮೈಕೊಂದ್ ಇಲ್ಲೇ ಇತ್ತು, ಏನ್ ಕಿತ್ಕೊಂಡ್ಬಿಡ್ತಾರ ಕಾಲಿಗೆ ಹೋಗಿದ್ವಿ. ಇವಾಗ ಟೈಮ್ ನೋಡಿ 3:45 ಬರ್ತಾ ಇದೀವಿ ಈಚೆಗೆ. ಸುಸ್ತಾಗೋಯ್ತು ನಿಂತ್ಕೊಂಡು. ಆ ರಶ್ ಅಲ್ಲಂತೂ ಯಾಕಾರ ಒಳಗೋದ್ವಿ ಅನ್ಸ್ಬಿಟ್ಟಿತ್ತು. ನಮ್ಮ ಅಣ್ಣ ಅಂತೂ ಓಡ್ತಾ ಇರ್ತಾನೆ ಗೈ ಸಿಂಗಿಂಗ್ ಅನ್ಕೊಂಡು. ಮಕ್ಕ ಮಾಡಕ್ ಬಿಡಲ್ಲ ಇವಾಗ ಸದ್ಯಕ್ಕೆ ಅದೇ ಎಳ್ನೀರ್ ಕುಡಿಯಕ್ ಬಂದಿದೀವಿ. ಅಣ್ಣ ಎಷ್ಟಣ್ಣ ಒಂದು ಎಳ್ನೀರು? ನೀವೇನ ಅಣ್ಣ ನೀವೇ ತಾನೆ? ಸೊ ಇವಾಗ ಎಲ್ಲರೂ ಓಡ್ತಾ ಇದೀವಿ. ನಮ್ಮ ನಿರಂತರ ಸ್ಪೀಕರ್ ಕಳೆದೋಯ್ತು, ಖುಷಿ ವಿಷಯ. ಸೊ ಇವಾಗ ಎಲ್ರು ಹೋಗಿ ಅಲ್ಲಿ ಊಟ ಮಾಡೋದಷ್ಟೇ ಬಾಕಿ ಅಲ್ವಾ? ಸೊ ಇವಾಗ ಅದೇ ಒಂದು ಪ್ಯಾಲೇಸ್ ರೀಚ್ ಆಗೋದು ದೊಡ್ಡ ವಿಷಯ. ಅದು ಬೇರೆ ಇವತ್ತು ಅಮಾವಾಸ್ಯೆ, ತುಂಬಾ ಹುಷಾರಾಗಿ ಹೋಗ್ಬೇಕು ಮನೆಗೆ. ಕಣ ಅಮಾವಾಸ್ಯೆ ಇವತ್ತಲ್ಲ, ಇವತ್ತು ನಾಡು ಅದು ಮನೇಲಿ ಫೋನ್ ಮಾಡಿ ಹೇಳಿದ್ರು ಹುಷಾರಾಗಿ ಹೋಗೋಣ, ಹೋಗೋಣ. ಸೊ ಇನ್ನೊಂದೇನಂದ್ರೆ ಅದು ಪ್ಯಾಲೇಸ್ ಕೊಂಡು ಅಂತಿದ್ರಲ್ಲ, ಅದು ಕ್ಯಾನ್ಸಲ್ ಮಾಡ್ಬಿಟ್ಟು ಸುಮ್ಮನೆ ಇವಾಗಲೇ ಲೇಟ್ ಆಗ್ಬಿಟ್ಟು ನೋಡಿ 6:30 ಆಗ್ಬಿಟ್ಟು ನಾವು ರೀಚ್ ಆಗೋ ಅಷ್ಟರಲ್ಲಿ ಒಂದು 8:30 ಹಂಗಾಗುತ್ತಾ. ಸೊ ಹುಷಾರಾಗಿ ಹೋಗೋಣ ಗೈಸ್, ಲೆಟ್ಸ್ ಗೋ. ಅಲ್ಲೋದ್ಮೇಲೆ ಸಿಗ್ತೀನಿ. ತಮಿಳ್ನಾಡಲ್ಲಿ ನಾವು ಯಾವಾಗಲೂ ಪೂಜೆ ಮಾಡಿದಾಗ ಮುಂದೆ ಹಾರ ಹಾಕ್ತಿವಿ, ಇಲ್ಲಿ ಹಿಂದೆ ಹಾರ ಹಾಕ್ತಾರೆ. ಕ್ರೇಜಿ ಎಲ್ಲ ವಿಚಿತ್ರ ಪೇಪರ್. ಸೊ ಗೈಸ್ ಅದೇ ಫೈನಲಿ ರೂಮಿಗೆ ಬಂದು ಮಸ್ತಾಗಿ ಊಟ ಮಾಡಿ ಸಕ್ಕದಾಗಿ ಮಾಡಿದ್ರು. ಒಬ್ರು ಇಲ್ಲಿ ಲಾಡ್ಜ್ ಆಂಟಿ ಇದಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಔಟ್ ಸೈಡ್ ಫುಡ್ ಇಲ್ಲಿ ಎಲ್ಲೂ ಚೆನ್ನಾಗಿಲ್ಲ, ಇವ್ರು ಮಾಡೋದೊಂದು ಆರಾಮಾಗಿ ತಿನ್ಬೋದು. ಸೂಪರ್ ಆಗಿತ್ತು. ಹೋಮ್ ಸ್ಟೇ. ಸೊ ತುಂಬಾ ಚೆನ್ನಾಗಿದೆ ಹೋಮ್ ಸ್ಟೇ. ಬಟ್ ಫ್ರೆಂಡ್ಸ್ ಯಾರು ಬಂದ್ರೆ ತುಂಬಾ ಕಮ್ಮಿ ಮಾಡ್ತಾರೆ. ಅದೊಂದು ಪಾಪ ಇವೇನೋ ಬಾರ್ಗೇನ್ ಮಾಡ್ಬೇಕು. ಅದು ಅದ್ರ ಅವ್ರ ಭಾಷೆ ಬೇರೆ ಗೊತ್ತಿಲ್ಲ, ಬ್ರೋಕನ್ ತಮಿಳ್ ಏನೋ ಒಂದ್ ಮಾಡಿ ಕನ್ವಿನ್ಸ್ ಮಾಡ್ಸ್ ಒಂದು ಫುಲ್ ಬಜೆಟ್ ತರ್ಸ್ಬಿಟ್ವಿ. ಇವತ್ತಂತೂ ಗೈಸ್ ಸಖತ್ ಎಂಜಾಯ್ ಮಾಡಿದ್ವಿ. ಆ ವ್ಲಾಗ್ ಅಲ್ಲಿ ನಾನು ಜಾಸ್ತಿ ಏನು ತೋರ್ಸಕ್ ಆಗ್ಲಿಲ್ಲ, ನಾನು ಡ್ರೈವ್ ಮಾಡೋ ಕಾರಣಕ್ಕೆ ಕಾರಲ್ಲಿ ಪ್ರತಿಯೊಂದು ನಕ್ಕಿ ಮಜಾ ಮಾಡಿ. ಇವನ್ಗಂತೂ ಪಾಪ ಹೇಳಿ ಪಾಪ ಒಂದ್ ಹೇಳ ಒಂದ್ ಕಾರಣ ಗೈಸ್, ಯಾವಾಗ್ಲೂ ಫ್ರೆಂಡ್ಸ್ಗೆ ರೋಸ್ಟ್ ಮಾಡಿ ಪ್ರೀತಿಲ್ ಮಾಡೋದದು. ಹೌದಲ್ವಾ? ಯಾವಾಗ್ಲೂ ನಿನಗೆ ಕೋಪದಲ್ಲಿ ಹಾರ್ಟಿಂದ ಯಾವಾಗ್ಲೂ ನಿಮ್ಗೆ ಬೈಯಲ್ಲ, ಪ್ರೀತಿಲ್ ಬೈದು ಫ್ರೆಂಡ್ಸ್ ಅಂದ್ಬಿಟ್ಟು ನಿಮ್ ಬೈಕ್ ನಮ್ಗೆ ಆಸೆ ಬಾಯಲ್ಲಿ ಹೇಳೋದು ಅಷ್ಟೇ. ನಿಮ್ಗೆ ಇದು ಅಂದಿರ್ತೀವಿ. ಇವಾಗ ನೆಕ್ಸ್ಟ್ ಟೈಮ್ ನೋಡಿ ಬಂದಾಗ ನಿಮ್ ಚಪ್ಪಲಿ ತಗೊಂಡು ಓಡಾಡ್ತಿದ್ದ, ಅದೇ ಚಪ್ಪಲ್ ಹಾಕೊಂಡು ಓಡಾಡ್ತಿದ್ದ, ಬಿದೋಗ್ಬಿಟ್ಟ ನಮ್ಗೆ ತಲೆಯಲ್ಲಿ ಅಷ್ಟೇ. ಮ್ಯಾಮ್ ಬೇಜಾರ್ ಮಾಡ್ಕೊಂಡು ಬೇಜಾರಾದ್ರೆ ನನ್ ಕಡೆ ಸಾರಿ ಮ್ಯಾಮ್, ಅವನಪ್ಪ ಎಲ್ಲ ನಮ್ ಟೀಮ್ ಕಡೆಯಿಂದ ಸಾರಿ. ಹೌದಪ್ಪ. ಅದು ನಮ್ಗೆ ಇವ್ನು ರೇಕ್ಸಿದಲ್ಲ, ನಾನು ಯಾವ್ದು ಬ್ಲಾಗ್ ಮಾಡಕ್ ಹೋಗಿಲ್ಲ ಜಾಸ್ತಿ. ಅದ ಸುಮ್ಮನೆ ಯಾಕೆ ಬೇಕಾದ್ರೆ ನಮ್ ಮಜಾಕ್ ನಾವ್ ಮಾಡ್ಕೊಂತಿದ್ವಿ. ಸೊ ಆ ಟೆಂಪಲ್ ಹೋಗಿರೋದು, ಆ ಟೆಂಪಲ್ ಅಲ್ಲಿ ಲೈನ್ ಅಲ್ಲಿ ನಿಂತ್ಕೊಂಡು ಹೋಗ್ತಿರೋದು ಮಾಡೋ ಮಜಾ. ಅಯ್ಯಪ್ಪ ಫೋನ್ ಕಿತ್ಕೊಂಡ್ಬಿಟ್ಟಿದ್ರು ನಮ್ದು, ಬ್ಲಾಗ್ ಮಾಡಕ್ ಆಗ್ಲಿಲ್ಲ. 3.5 ಗಂಟೆ ಯಾಕಾರ ಹೋಗ್ಬಿಟ್ಟು ಅನ್ಸ್ಬಿಟ್ಟಿತ್ತು ಅಲ್ಲಿ, ನಮ್ಗೆ ಹಂಗಾಗ್ಬಿಟ್ಟಿತ್ತು. ಬಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಗೈಸ್ ನೆಕ್ಸ್ಟ್ ವಿಡಿಯೋ. ಬೈ.